ಕಾಂಗ್ರೆಸ್ 17 ತಿಂಗಳಾಯ್ತು ಆಡಳಿತಕ್ಕೆ ಬಂದು ಇನ್ನೂ ಆ ಕೆಲಸ ಕಂಪ್ಲೀಟ್ ಮಾಡಿಲ್ಲ. ದುಡ್ಡು ಕಟ್ಟಿ 3 ವರ್ಷ ಆಗಿದೆ. 2022ರಲ್ಲಿ ಇವತ್ತು ಹಣ ಕೊಟ್ಟಿರ್ತಕ್ಕಂಥದ್ದು. ಏನ್ ಮಾಡೋನೆ ಕುಮಾರಸ್ವಾಮಿ, ಏನ್ ಮಾಡೋನೆ ಅಂತಾರೆ. ಇವತ್ತಿಗೆ ಬೈಪಾಸ್ ಕೊಟ್ಟಿದ್ದೆಲ್ಲ ಇದು ಇಡೀ ಹಳ್ಳಿ ಒಳಗೆ ಹಾಕ್ಸಿದ್ದೀವಿ. ಊರಿನೊಳಗೆ ಕಾಂಕ್ರೀಟ್ ರೋಡ್ಗಳಾಗಿದೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು ನಾನು ಅಭಿವೃದ್ಧಿ ವಿಷಯದಲ್ಲಿ. 2 ಚುನಾವಣೆಗಳಲ್ಲೂ ಕೂಡ ನನ್ನ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ತಂದೆ ತಾಯಂದಿರನ್ನು ಕೂಡ ಅವರು ನನಗೆ ಆಶೀರ್ವಾದ ಮಾಡಿದ್ರು. 5.25 ಲಕ್ಷ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ. ಆ ತಂದೆ ತಾಯಂದಿರನ್ನ ನನ್ನ ಜೀವನದಲ್ಲಿ ಹೆಂಗೋ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜನಾಭಿಪ್ರಾಯ ನಿಖಿಲ್ ಕುಮಾರಸ್ವಾಮಿ ಮೇಲೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ರು ಕೂಡ ವಿಪರ್ಯಾಸ. ನಾನು ಚುನಾವಣೆಯಲ್ಲಿ ಗೆಲ್ಲಿಕ್ಕಾಗಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ, ಅದನ್ನು ನಾನು ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವೆಲ್ಲ ಮುಗ್ದೋಗಿರ್ತಕ್ಕಂಥ ವಿಚಾರ. ತದನಂತರ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಮನಗರದಲ್ಲಿ ಶಾಸಕರಾಗಿ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿದ್ರು ನಮ್ಮ ರಾಮನಗರ ಜಿಲ್ಲೆಯ ಜನತೆ. ಇವತ್ತು 2028ರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲನೇ ನಾನು ಹೇಳಿದೆ, ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ. ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಮಾಧ್ಯಮಕ್ಕೆ ನಾವು ಮಾಡೋ ಸಿಸ್ಟಮೇ ಬೇರೆ, ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ. ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೇ ಅಂತ ಕೂಡ ನಾನು ಹೇಳಿದ್ದೆ. ಇವತ್ತು 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ. ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿಯವರು ಅಲ್ಲಿಂದ MP ಆಗಿ ಗೆದ್ದೋದ್ರು, ಮುಖ್ಯಮಂತ್ರಿ ಆಗಿದ್ದರು. 2 ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂಥ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. JP ಯೋಗೇಶ್ ಅವರು ಕಲೆಗಾರರು, ಚಿತ್ರನಟರು. ಅವ್ರಿಗೆ ಯಾವ ಟೈಮಲ್ಲಿ ಏನೇನು ಡೈಲಾಗ್ ಮಾಡಬೇಕು, ಅವ್ರು ಸೋಲ್ತೀನಿ ಅಂತ ಹೇಳಲಿಲ್ಲ. ಅವ್ರು ಸೋಲ್ತೀವಿ ಅಂತ ಹೇಳಲಿಲ್ಲ, ಸೋಲ್ತೀವಿ ಅಂತ ಏನು ಹೇಳಲಿಲ್ಲ. ಸ್ಟೇಟ್ಮೆಂಟ್ ರಿಕಾಲ್ ಮಾಡಿ. ಅವರು ಏನೋ ಅವ್ರದ್ದೊಂದು ಟ್ರಿಕ್ ಇದೆ ಅವ್ರದ್ದು. ಈ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸರು, ಇವರು ಆಕ್ಟರು. ಕುಮಾರಸ್ವಾಮಿ ಮಗನು ಅಪ್ಪ ಎಲ್ಲಿದೆಯಪ್ಪ ಮಗನೇ ಅಂದ್ರೆ ನಾನು ಜದ್ ಮಧ್ಯೆ ಇದ್ದೆ ಅಂತ ಅವತ್ತೇ ನಾವು ನೋಡಿದ್ವಿ. ಪಾಪ ಅವ್ರು ಸೋಲು ಅಂತ ನಾನು ಐ ಆಮ್ ಸಾರಿ ಫಾರ್ ಹಿಮ್. ಎಲ್ಲ ಇದನ್ನ ಕ್ಯಾರಿ ಮಾಡ್ಬಿಟ್ಟು ನೋ 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 ಗೆಲುವು ನಂದೇ ಸೋಲು ನಂದೇ ಅಂತ ಹೇಳಿದ್ವಿ. ಅದನ್ನೇ ಹೇಳ್ತಾರೆ ಅವರನ್ನು, ಅದನ್ನೇ ಅವ್ರು ಉಲ್ಟಾ ಹೇಳಿದ್ರು ಅಷ್ಟೇ.